ವೆಲ್ಕಮ್ ಟು ಹೈ ಲೈಫ್. ನಾನು ಪ್ರತಿಮಾ ಭಟ್. ರಂಗಿನ ಲೋಕದ ರಂಗೀನ್ ಕಹಾನಿ ಹೇಳುವ ಹೈ ಲೈಫ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಯಾವೆಲ್ಲ ಮಸ್ತ್ ಫ್ಯಾಷನ್ ಶೋ ಗಮ್ಮತ್ತಿದೆ, ಜೊತೆಗೆ ಯಾವ ಬಾಲಿವುಡ್ ಸೆಲೆಬ್ರಿಟಿಗಳ ಡಾನ್ಸ್ ಮಸ್ತಿನ ನೋಡೋ ಭಾಗ್ಯ ನಿಮ್ದಾಗತ್ತೆ. ಬನ್ನಿ ಆರಂಭಿಸೋಣ ಈ ವಾರದ ಹೈ ಲೈಫ್ ಅನ್ನ. ನಮ್ಮ ಸಿಲಿಕಾನ್ ಸಿಟಿಯ ಸ್ಟಾರ್ ಹೋಟೆಲ್ಗಳು ಕ್ರಿಸ್ಮಸ್ ಹಬ್ಬಕ್ಕೆ ಈಗಲೇ ಸಜ್ಜಾಗ್ಬಿಟ್ಟಿವೆ. ಅದರಲ್ಲೂ ಕ್ರಿಸ್ಮಸ್ ಅಂದಮೇಲೆ ಅಲ್ಲಿ ಪ್ಲಮ್ ಕೇಕ್ ರೆಡಿ ಆಗಲೇಬೇಕು. ಆ ಕೇಕ್ ತಯಾರಾಗೋಕ್ಕೆ 1-2 ದಿನ ಸಾಕಾಗಲ್ಲ. 2-3 ತಿಂಗಳಿಗಿಂತ ಮುಂಚೆನೇ ಕೇಕ್ ಮಿಕ್ಸಿಂಗ್ ಶುರುವಾಗ್ಬಿಟ್ಟಿರುತ್ತೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ಕೇಕ್ ಮಿಕ್ಸಿಂಗ್ ಎಲ್ಲೆಲ್ಲಿ ಹೇಗೆ ನಡೀತಾ ಇದೆ, ಬನ್ನಿ ಅದರ ಝಲಕ್ ನೋಡ್ಕೊಂಬರೋಣ. ಕ್ರಿಸ್ಮಸ್ ಹಬ್ಬ ಅಂದ್ರೆ ಪ್ಲಮ್ ಕೇಕ್, ವೈನ್ ಮತ್ತು ಕ್ರಿಸ್ಮಸ್ ಟ್ರೀ ತುಂಬಾ ಮುಖ್ಯ. ಕ್ರಿಸ್ಮಸ್ನ ಪ್ಲಮ್ ಕೇಕ್ ಮಾಡೋದು ಅಷ್ಟು ಈಸಿ ಅಲ್ಲ. ಇದಕ್ಕೆ ಸಾಕಷ್ಟು ಟೈಮ್ ಬೇಕು. ಸಿಲಿಕಾನ್ ಸಿಟಿಯ ಚಾನ್ಸರಿ ಪೆವಿಲಿಯನ್ ಹೋಟೆಲ್ನಲ್ಲಿ ಕೇಕ್ ಮಿಕ್ಸ್ ಮಾಡಲು ಸುಂದರ ಸಂಜೆ ಏರ್ಪಡಿಸಲಾಗಿತ್ತು. ಮಿಕ್ಸಿಂಗ್ ಮಾಡಲು ಬೆಂಗಳೂರಿನ ಪೇಜ್ 3 ಸೆಲೆಬ್ರಿಟೀಸ್ ಬಂದಿದ್ರು. ತುಂಬಾ ವಿಶೇಷ ಅಂದ್ರೆ ಸ್ಪೇನ್ ದೇಶದ ರಾಯಭಾರಿ ಈ ಹೋಟೆಲ್ಗೆ ಬಂದು ಕೇಕ್ ಮಿಕ್ಸಿಂಗ್ ನಲ್ಲಿ ಭಾಗಿಯಾದ್ರು. ನಟಿ ರಾಧಿಕಾ ಗಾಂಧಿ, ಪೊಲೀಸ್ ಅಧಿಕಾರಿ BNS ರೆಡ್ಡಿ, ಹೀಗೆ ಹಲವಾರು ಪೇಜ್ 3 ಪೀಪಲ್ ಕೂಡ ಈವ್ನಿಂಗ್ ನ ವೈಟ್ ಟೋಪಿ ತೊಟ್ಟು ಕೇಕ್ ಮಿಕ್ಸಿಂಗ್ ಮಾಡ್ತಾ ಸಖತ್ ಎಂಜಾಯ್ ಮಾಡಿದ್ರು. ಆದ ದ್ರಾಕ್ಷಿ, ಬ್ಲಾಕ್ ಕರೆಂಟ್ಸ್, ಚೆರೀಸ್, ಗೋಡಂಬಿ, ಬಾದಾಮಿ, ಹೀಗೆ ಸುಮಾರು 9 ಡ್ರೈ ಫ್ರೂಟ್ಸ್ ಜೊತೆ ವೈನ್, ರಮ್, ಬಿಯರ್ ಮತ್ತು ಬ್ರ್ಯಾಂಡಿ ಸುರಿದು ಕೇಕ್ ಮಿಕ್ಸ್ ಮಾಡಿದ್ರು ಸಿಲಿಕಾನ್ ಸಿಟಿಯ ಹೈ-ಫೈ ಪೀಪಲ್. ಆದ್ಮೇಲೆ ಡ್ರಿಂಕ್ಸ್ ಮಾಡ್ತಾ, ಗಾಸಿಪ್ ಮಾಡ್ತಾ ವೀಕೆಂಡ್ ರಿಲ್ಯಾಕ್ಸ್ ಮಾಡಿದ್ರು. ಮಿಕ್ಸ್ ಮಾಡೋದು ಒಂದು ಕಲೆ. ಮಿಕ್ಸಿಂಗ್ ಸರಿಯಾಗಿ ಆದ್ರೆ ಕೇಕ್ ಸಖತ್ ಟೇಸ್ಟಿಯಾಗಿರುತ್ತೆ. ಕ್ರಿಸ್ಮಸ್ ಹಬ್ಬಕ್ಕೆ ಕೇಕ್ ತುಂಬಾ ಮುಖ್ಯ. ಅದರಲ್ಲೂ ಕ್ರಿಸ್ಮಸ್ ಕೇಕ್ಸ್ ಮತ್ತು ಪ್ಲಮ್ ಕೇಕ್ಸ್ ಇರಲೇಬೇಕು. ಬೆಂಗಳೂರಿನ ಹಲವಾರು ಹೋಟೆಲ್ಗಳಲ್ಲಿ ಈಗಾಗಲೇ ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮ ಶುರುವಾಗಿದೆ. MG ರಸ್ತೆಯ ತಾಜ್ ವಿವಾಂತ ಹೋಟೆಲ್ನಲ್ಲಿ ಕೂಡ ಕೇಕ್ ಮಿಕ್ಸಿಂಗ್ ಮಾಡಲಾಯಿತು. ಸುಮಾರು 300 ಕೆಜಿಯ ಡ್ರೈ ಫ್ರೂಟ್ಸ್ ಆದ ಗೋಡಂಬಿ, ಶುಂಠಿ, ದ್ರಾಕ್ಷಿ, ಚೆರ್ರಿ ಜೊತೆ ರಮ್, ಬ್ರ್ಯಾಂಡಿ, ಜಿನ್ ಜೊತೆ ಮಿಕ್ಸ್ ಮಾಡಲಾಯಿತು. ಈ ಮಿಕ್ಸಿಂಗ್ ನಲ್ಲಿ ತಾಜ್ ವಿವಾಂತ ಹೋಟೆಲ್ನ ನೌಕರ ವರ್ಗದವರೆಲ್ಲ ಸೇರಿ ಕೇಕ್ ಮಿಕ್ಸಿಂಗ್ ನಲ್ಲಿ ಪಾಲ್ಗೊಂಡ್ರು. ಕೇಕ್ ಮಿಕ್ಸಿಂಗ್ ಮಾಡ್ತಾ, ಹಾಡನ್ನ ಹೇಳ್ತಾ ಇಲ್ಲಿಗೆ ಬಂದಿದ್ದ ಎಲ್ಲ ಕೇಕ್ ಲವರ್ಸ್ ಸಖತ್ ಎಂಜಾಯ್ ಮಾಡಿದ್ರು. ಬರೀ ನಮ್ ಸಿಲಿಕಾನ್ ಸಿಟಿಯವರಲ್ಲದೆ ವಿದೇಶಿಯರು ಕೂಡ ಕೇಕ್ ಮಿಕ್ಸಿಂಗ್ ಮಾಡ್ತಾ ಖುಷಿಯನ್ನ ಹಂಚಿಕೊಂಡ್ರು. So it is a good idea, but I think it is not good to take much of this. There's very much alcohol in it. You can try something a little spoon. If you more, you will be a little drunk.
ಸರಿಸುಮಾರು 1 ತಿಂಗಳಲ್ಲಿ ಪ್ಲಮ್ ಕೇಕ್ ರೆಡಿ. ಮುಂದೆ ಕ್ರಿಸ್ಮಸ್ ಅನ್ನ ಭರ್ಜರಿಯಾಗಿ ಆಚರಿಸಬಹುದು ಬಿಡಿ. ಹೈ ಲೈಫ್ನ ಹೈಫೈ ಜರ್ನಿ ಇಲ್ಲಿಗೆ ಮುಗಿಯಲ್ಲ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಆಫ್ಟರ್ ದಿಸ್ ಬ್ರೇಕ್.